ಭಾಗಿಯಾಗಿದೆ. ಸರ್ಕಾರ ಬಾಕಿ ಉಳಿಸ್ಕೊಂಡ್ರೆ 8 ತಿಂಗಳಿಂದ ಹಣ ಉಳಿಸ್ಕೊಂಡಿದೆ ಸರ್. ಅಂದ್ರೆ ಈಗ ಜೊತೆಗೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ? ರೈತರು ಕೂಡ ಹಣ ಯಾಕೆ ಅದು ಸರ್ಕಾರ ಹೇಳಬೇಕು. ನಾನೇನು ಹೇಳೋದು, ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ. ಈಗ ಬಸ್ ದರ ಜಾಸ್ತಿ ಮಾಡೋದು, ಈಗ ವಾಟರ್ ದರ ಜಾಸ್ತಿ ಮಾಡೋದು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಇದೆಲ್ಲ ಕಾರಣ ಏನು ಅಂತಂದ್ರೆ ಜನತೆಗೆ ಸಮಜಾಯಿಸಿ ಅವ್ರು ಕೊಡಬೇಕಲ್ವ. ಸರ್, ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಸರ್. ಭಾಳಷ್ಟು ಜನ ಈಗ ಒತ್ತಾಯ ಮಾಡಿದ್ರು, ಹಳೆ ಮೈಸೂರು ಭಾಗದಲ್ಲಿ ಒಂದು ಬೃಹತ್ತಾದಂಥ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತೇಳಿ. ಈ ವಿಚಾರವಾಗಿ ಏನಾದರೂ ಪ್ಲ್ಯಾನ್ ಮಾಡಿ? ನಾನು ಈಗ ತಾನೇ ಒಂದು 15 ದಿವಸಗಳಾಗಿದೆ. ನಾನು ಇನ್ನೂ ಇಲಾಖೆಯ ವಿಷಯಗಳನ್ನು ಕ್ರೋಢೀಕರಿಸಬೇಕು. ಹಿಂದೆ ವಿಶ್ವೇಶ್ವರಯ್ಯವರು, ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಬೆಂಗಳೂರು ನಗರದಲ್ಲಿ ನಿಂತು ಎಲ್ಲವನ್ನು ನಾಶ ಮಾಡಿದ್ದಾರೆ. ಇವತ್ತು ಉದಾಹರಣೆಗೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ITI ಇತ್ತು, HAL ಇತ್ತು, HMT ಇತ್ತು, BEL ಇತ್ತು. ಬೆಳಗ್ಗೆ BTS ಬಸ್ ಕಾಣ್ತಿರಲಿಲ್ಲ. ಬೆಳಗ್ಗೆ ITIನ ಬಸ್ಸುಗಳು, ನಿಮ್ಮ HMT ಬಸ್ಸು, HAL ಬಸ್ಸು, ನೂರಾರು ಬಸ್ಗಳು ಹೋಗೋವು ಇಡೀ ಬೆಂಗಳೂರು ನಗರದ ನಾನಾ ಭಾಗದಿಂದ. ಆದರೆ ಇವತ್ತು ಆ ಸಮಸ್ಯೆಗಳ ಪರಿಸ್ಥಿತಿ ಎಲ್ಲಿಗೆ ತಂದರು? ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ. ಆ ಭೂಮಿಯನ್ನು ಸ್ವೇಚ್ಛಾಚಾರವಾಗಿ ಹಿಂದಿನ ಕೆಲವು ಸರ್ಕಾರಗಳಲ್ಲಿ ಮಾರಾಟನೂ ಮಾಡಿಬಿಟ್ರು. ನಿನ್ನೆ ದಿನ 3.5 ಗಂಟೆಗಳ ಕಾಲ ನಾನು HMTಯ ಅಲ್ಲಿಯ ಒಂದು ಚಟುವಟಿಕೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದೆ. ಇವತ್ತು ಸಂಬಳ ಕೊಡಲಿಕ್ಕೆ, ಇವತ್ತು ಜಮೀನು ಮಾರಾಟ ಮಾಡೋದು, ಸಂಬಳ ಕೊಡೋದು, ಇದು ಪರಿಸ್ಥಿತಿಗಳಿದೆ. ಇದೆಲ್ಲವನ್ನು ಸರಿಪಡಿಸ್ಬೇಕಲ್ಲ. ಈಗ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಜೀವ ಕೊಡಬೇಕು. ಅದರ ಜೊತೆಗೆ ಹೊಸ ಒಂದು ಪ್ರಧಾನಮಂತ್ರಿಗಳ ಒಂದು ದೇಶದಲ್ಲೇ ನಾವು ಎಲ್ಲ ರೀತಿಯ ಬಿಡಿಭಾಗಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಉದ್ಯಮಗಳು ಪ್ರಾರಂಭ ಆಗಬೇಕು ಅನ್ನೋದು ಅವರ ಒಂದು ಕನಸೇನಿದೆ. ಅದರ ಜೊತೆಗೆ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ಹಣ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಹೊರೆ ಏನು ಬೀಳ್ತದೆ ನಮ್ಮ ದೇಶಕ್ಕೆ, ಇದೆಲ್ಲದಕ್ಕೂ ಒಂದು ಹಲವಾರು ರೀತಿ ಯೋಜನೆಗಳನ್ನು ಸಿದ್ಧ ಮಾಡಬೇಕಾಗಿದೆ. ನಾನು ಇವತ್ತು ಅವಕಾಶ ಏನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು, ಕರ್ನಾಟಕಕ್ಕೆ ವಿಶೇಷವಾಗಿ ಸ್ವಲ್ಪ ಇಡೀ ರಾಜ್ಯಕ್ಕೆ, ಬರೀ ನಾನು ಹಳೆ ಕರ್ನಾಟಕ ಅನ್ನಲ್ಲ, ಇಡೀ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಈ ಇಲಾಖೆಯಿಂದ ಯೋಜನೆಗಳನ್ನು ತರ್ಬೋದು ಅಂತಕ್ಕಂಥದ್ದನ್ನು ಒಂದು ಯೋಚನೆ ಮಾಡ್ತಾ ಇದ್ದೇನೆ. ಆದರೆ ಅದಕ್ಕೆ ರಾಜ್ಯ ಸರ್ಕಾರವು ನಿಲ್ಲಬೇಕಲ್ಲ. ಈಗ ನಿನ್ನೆ ದಿನ ನೀವೇ ನೋಡಿದ್ದೀರಿ ಯಾವುದು KOC ಬಗ್ಗೆ. ಈಗ ಕುಮಾರಸ್ವಾಮಿ ಮೊದಲನೇ ಸೈನ್ ಆಗ್ದ ಅಂತೇಳಿ ಆ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನಿನ್ನೆ ದಿನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆ ಯೋಜನೆ ಮಾಡಬೇಕು ಅಂತೇಳಿ ಮುಂದುವರಿಸಲಿಕ್ಕೆ ಆ ಕಂಪ್ನಿಗೆ ಭೂಮಿ ಕೊಟ್ಟವರು ಯಾರು? ಇದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟರು. 2016 ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಈಗ ನಿನ್ನೆ ಅರಣ್ಯ ಇಲಾಖೆ ಸಚಿವರು ಏನು ಒಂದು ಟಿಪ್ಪಣಿ ಹೊರಡಿಸಿದ್ದಾರೆ, ಅದು ಈ ಹೊಸದಾಗಿ ಭೂಮಿ ಅಲಾಟ್ ಆಗಿದೆಯಲ್ಲ ಅದರ ಗುತ್ತಿಗೆ ಕೊಡೋದನ್ನು ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಸಂಡೂರಿನಲ್ಲಿ ರಿಜಿಸ್ಟ್ರೇಷನ್ನು ಅವ್ರ ಪರವಾಗಿ ಆಗೋಗಿದೆ. ಇದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ಹಿಂದೆ QSLನವರು ಯಾವೊಂದು ನಮ್ಮ ಕುದುರೆಮುಖ ಪ್ರದೇಶದಲ್ಲಿ ಯಾವೊಂದು ಗಣಿಗಾರಿಕೆಯನ್ನು ಮಾಡಿದರು, ಅಲ್ಲಿ ಲಕ್ಕಿಯ ಡ್ಯಾಮ್ನ ಹೈಟನ್ನು 1 ಅಡಿಯನ್ನು ಜಾಸ್ತಿ ಮಾಡೋದ್ರಿಂದ ಆ ಭಾಗದಲ್ಲಿ ಹಲವಾರು ಕಾಡು ನಾಶ ಆಗ್ತಕ್ಕಂಥದ್ದಕ್ಕೆ ಎಕರೆ ಆಗೋಗಿದೆ ಅಂತಕ್ಕಂಥ ಈಗ ಏನೊಂದು ಹೊರಟಿದ್ದಾರೆ ಚರ್ಚೆ. ಹಲವಾರು CVCನಲ್ಲಿ ಏನೊಂದು ಡೈರೆಕ್ಷನ್ ಕೊಟ್ಟಿದ್ರು ಅದನ್ನು ಫುಲ್ಫಿಲ್ ಮಾಡಿಲ್ಲ ಆ ಭಾಗದ್ದು, ಅದಕ್ಕೋಸ್ಕರ ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ. ಈ ರೀತಿ ಮಾಡ್ಕೊಂಡು ಹೋದಾಗ ಇಲ್ಲಿಯ ಉದ್ಯೋಗದ ವಿಷಯದಲ್ಲಿ ಏನಾಗುತ್ತೆ? ರಾಜ್ಯ ಸರ್ಕಾರಕ್ಕೂ ಬರ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನನ್ನ ಮೇಲೆ ಇರೋ ಸಿಟ್ಟಿಗೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಆಮೇಲೆ ಜನಗಳಲ್ಲಿ ಏನೋ ಕುಮಾರಸ್ವಾಮಿನೇ ಬಂದು ಅದು ಯಾವುದೋ ಹೊಸ ಐರನ್ ಕೊಟ್ಟ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಏನು ಕೂತವ್ರೆ. ನನಗೂ ಐರನ್ ಊರನ್ನು ಅಲ್ಲಿ ಎತ್ತಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾಧ್ಯಮದ ಸ್ನೇಹಿತರು. ನಾನು ಮೊನ್ನೆ ದಿನ ಸೈನ್ ಹಾಕಿರ್ತಕ್ಕಂಥದ್ದು ಆ ಕಂಪ್ನಿ ಇವತ್ತು ಅದರ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ
1738 ಕೋಟಿ ಹಣದ ಅವಶ್ಯಕತೆ ಇದೆ. ಆ ಹಣವನ್ನು ಅವರು ಕ್ರೋಢೀಕರಿಸಬೇಕಲ್ಲ, ಅದಕ್ಕೆ ಅವರು 2 ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಳ್ತಾ ಇದ್ದಾರೆ. ಆ ಸಾಲ ತೆಗೆದುಕೊಳ್ಳೋದಕ್ಕೆ ಕೇಂದ್ರದಲ್ಲಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡೀಬೇಕು. ಆ ಹಣವನ್ನು ಹೊಂದಿಸ್ಕೊಳ್ಳಿಕ್ಕೆ ಪರ್ಮಿಷನ್ನ ಆರ್ಥಿಕ ಇಲಾಖೆಯಿಂದ ಪಡೀತಕ್ಕಂಥದ್ದಕ್ಕೆ ನಾನು ಆ ಫೈಲ್ ಕಳಿಸಿದ್ದೇನೆ. ಇದು ಹೊರತುಪಡಿಸಿ ನನ್ನಿಂದ ಹೊಸ ಒಂದು ಮೈನಿಂಗ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನಗಳು ನಾನು ಯಾವುದು ಮಾಡಿರೋದಲ್ಲ. ಸರ್, ಅಂದರೆ ಈ ಸರ್ಕಾರದಲ್ಲೂ ಕೂಡ ಈಗ ಈ ರೀತಿ ನಡ್ಕೊಂಡು ಈಗ ಮುಖ್ಯಮಂತ್ರಿಗಳು ನಾಡಿದ್ದದಂತೂ ಈಗ ಸೆಷನ್ ಶುರುವಾಗಿದೆಯಲ್ಲ, ನಮ್ಮನ್ನೆಲ್ಲ ಆಹ್ವಾನ ಕೊಟ್ಟವರಲ್ಲ, ನಮ್ಮಿಂದ ಏನು ಅವ್ರು ನಿರೀಕ್ಷೆ ಮಾಡ್ತಾರೆ? ಈ ರೀತಿ ತೀರ್ಮಾನಗಳು ಮಾಡಿ ಹೋಗಲಿ. ಈ ರೀತಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆಯಲ್ಲಿ ಯಾರಾದರೂ ಒಬ್ಬ ಮಂತ್ರಿ ಚರ್ಚೆ ಮಾಡಿದ್ರ? ಏನಾಗಿದೆ ಅಂತಕ್ಕಂಥ ನನ್ನ ಜೊತೆ ಬಂದು ಚರ್ಚೆ ಮಾಡಿದ್ರೆ ಯಾರಾದರೂ? ನೀವು ಏಕಾಏಕಿ ತೀರ್ಮಾನ ಮಾಡಿದ ಮೇಲೆ ನಮ್ಮನ್ನು ಕರೆದು ಕೇಂದ್ರ ಸರ್ಕಾರದಿಂದ ಇವತ್ತು ನೀವು ಧ್ವನಿ ಎತ್ತಿ ನಮಗೆ ನೆರವು ಕೊಡಿಸಿ ಅಂತ ಕೇಳೋದಕ್ಕೆ ನಿಮ್ಮಲ್ಲಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಸರ್ಕಾರ? ಇದೇ ನನ್ನ ಮನೆ ಕೆಲಸನ, ಇದು ಮನೆ ಕೆಲಸನ ನಾನು ಮನೆ ರುಜು ಹಾಕಿರೋದು. ಸುಮಾರು 15 ವರ್ಷದಿಂದ ಈಗ ಕಂಪ್ನಿ 124 ಕೋಟಿ ಲಾಸಲ್ಲಿದೆ. ಆ ಕಂಪ್ನಿ ಇವತ್ತು ಎಲ್ಲ ರೀತಿ ನೀವೇ ತೀರ್ಮಾನಗಳು ಕೊಟ್ಟು ಈಗ ನಾನೇನೋ ಒಂದು ರುಜು ಹಾಕಿದ್ದೀನಿ ಅಂತೇಳಿ ನಿಲ್ಲಿಸ್ಕೊಂಡ್ರೆ ಏನು ಹೇಳ್ತೀರಿ ಸಾರ್ವಜನಿಕ ಜನಕ್ಕೆ? ನೀವು ಅದಕ್ಕೆ ಚರ್ಚೆ ಮಾಡೋಣ. DCM ಅವರು ಪ್ರವಾಸ ಕೈಗೊಂಡಿದ್ದಾರೆ ಸರ್, ಪಂಚಾಯ್ತಿ ಮಟ್ಟದಲ್ಲಿ ಪಾಪ ಭಾಳ ಈಗಲಾರು ಒಂಚೂರು ಶ್ರಮ ಆಗಲಿ, ಈಗಲಾರು ಚನ್ನಪಟ್ಟಣದ ಕಡೆ ಗಮನ ಇಟ್ಟವರಲ್ಲ, ಕಂಡುಬಿಟ್ಟವರಲ್ಲ, ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ. ಇದುವರೆಗೂ KDP ಮೀಟಿಂಗ್ ಆಗಿಲ್ಲ, ಹೆಚ್ಚಿಗೆ ಅನುದಾನ ನಾವು ಕೊಡ್ತೀವಿ, 3-4 ಮೀಟಿಂಗ್ ಮಾಡಿದ್ರು ಇಲ್ಲಿವರೆಗೆ ಯಾಕೆ ಕೊಡಲಿಲ್ಲ ಹೆಚ್ಚಿಗೆ ಅನುದಾನ? ಸದ್ಯ ಇಲ್ಲಿ ಕೊಡೋದಿರಲಿ, ಹೆಚ್ಚಿಗೆ ಅನುದಾನ ಕೊಡಿ ಹೇಳಿದ್ನಲ್ಲ. ಈಗ ಪಾಪ ಹೆಣ್ಮಕ್ಳು ಹಾಲು ಉತ್ಪಾದನೆ ಮಾಡಿ ಕೊಟ್ಟವರಲ್ಲ ಅಲ್ವೇ, ಅಲ್ಲಿ 68 ಕೋಟಿ ದುಡ್ಡು ಕೊಡಬೇಕಲ್ಲ, ಆ ದುಡ್ಡು ಮೊದಲು ರಿಲೀಸ್ ಮಾಡಿಸ್ಬಿಡಪ್ಪ. ಆಮೇಲೆ ಸೈಟು ಮನೆ ಸರ್ಕಾರ ನಡೆಸ್ತಾ ಇರೋದು ಯಾರು ಕೊಡಬೇಕು? ಈ ಸೈಟು ಮನೆನ ಶಾಸಕರು ನಾವಿಲ್ಲಿ ಕೊಡ್ತೀವ? ಸರ್ಕಾರ ಇವತ್ತು ಅಲಾಟ್ ಮಾಡಬೇಕು. ಸರ್ಕಾರ ಈಗ ಮನೆಗಳನ್ನ ಇಂತಿಂಥ ತಾಲೂಕಿಗೆ ಇಷ್ಟು ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಅವರು ಕೊಡಬೇಕು ದುಡ್ಡನ್ನ. ನೀವು ದುಡ್ಡು ಕೊಡೋದೆ ನಾನೆಲ್ಲಿಂದ ತರಲಿ? ಕನಕಪುರ ಮಾಡಲ್ ಮಾಡ್ತೀವಿ. ಬಿಲ್ ಯಾವುದು ಬೆಟ್ಟ ಗುಡ್ಡ ಇಲ್ಲ ಸದ್ಯ ಇಲ್ಲಿ ಸಿಕ್ಬಿಟ್ಟಿದ್ರೆ. ಅವು ಎಷ್ಟು ಪರ್ದಾಳ ಕಾಣ್ತಿದ್ವು, ಬನ್ನಿ ನೋಡೋಣ. ರಾಜ್ಯದಲ್ಲೇ JDSನ ಭದ್ರವಾಗಿ ಕ್ವಿಕ್ ಫಿಕ್ಸ್ ಆಗ್ದಂಗೆ ಫೌಂಡೇಶನ್ ಹಾಕ್ಬಿಟ್ರು ರಾಜ್ಯದ ಜನ. JDSನ ಮುಗ್ಸೋಕ್ಕಾಯ್ತದ? ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಅದ್ರ ಜೊತೆಗೆ ಜನರ ಆಶೀರ್ವಾದ ಇದೆ. JDSನವ್ರು ಯಾರು ಏನೂ ಮಾಡೋಕ್ಕೆ ಸೂಕ್ತವಾದ ನಿರ್ಧಾರ ಮಾಡ್ತೀವಿ. ನಾವು ಏನಿಲ್ಲ, ನಾವು ಎರಡೂ ಪಕ್ಷಗಳು ಕೂತು ಅಂತಿಮವಾಗಿ ಒಮ್ಮತದ ಅಭ್ಯರ್ಥಿ ನಿಲ್ಲಿಸಬೇಕು, ನಿಲ್ಲಿಸ್ತೀವಿ. ಆಮೇಲೆ ಚರ್ಚೆ ಮಾಡೋಣ ಬ್ರದರ್, ಇನ್ನೂ ಟೈಮ್ ಇದೆ, ಇನ್ನು ಚುನಾವಣೆನೇ ಘೋಷಣೆ ಆಗಿಲ್ಲ. ಯಾರನ್ನ ಅಭ್ಯರ್ಥಿ ಆಗ್ಬೇಕು ಕಾರ್ಯಕರ್ತರು ಎರಡೂ ಪಕ್ಷ ತೀರ್ಮಾನ